ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಟಿವಿನಲ್ಲಿ ಸಕ್ಕರೆ ಮಾಲೀಕರ ಬೇಡಿಕೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೇವೆ. ಸಕ್ಕರೆ ಕಂಪನಿ ಮಾಲೀಕರ ವಾದವಾದ್ರೂ ಏನು? ಅನೇಕ ಕಡೆ ನಿಗದಿತ FRP ದರಕ್ಕಿಂತ ಹೆಚ್ಚಿನ ಹಣವನ್ನು ನೀಡಲಾಗ್ತಾ ಇದೆ. FRP ದರಕ್ಕಿಂತ ಹೆಚ್ಚಿನ ಹಣವನ್ನ ನಾವು ನೀಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಕಟಾವ್ ಆಗಿರಬಹುದು, ಸಾಗಾಟ ದರವನ್ನ ಸಹ ನಾವೇ ನೀಡ್ತಿದ್ದೇವೆ. ಎಲ್ಲಾ ಬೆಳೆಗಳು ಕೂಡ ಒಂದೇ ಮಾದರಿ ಇಳುವರಿಯನ್ನ ನೀಡ್ತಾ ಇಲ್ಲ. ಕೃಷ್ಣಾ ನದಿ ಪಾತ್ರದ ಕೆಲ ಕಡೆ ಮಾತ್ರ ನಿಗದಿತ ಇಳುವರಿ ಆಗ್ತಾ ಇದೆ. 3,000ಕ್ಕಿಂತ ಹೆಚ್ಚಿನ ಹಣವನ್ನು ನೀಡಿದ್ರೆ ನಮಗೆ ನಷ್ಟ ಆಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಹೆಚ್ಚಳ ಮಾಡಿದ್ರೆ ನಮಗೆ ಬಹುತೇಕ ನಷ್ಟ ಆಗುತ್ತೆ. ಉತ್ಪಾದನೆ ಜೊತೆಗೆ ಮಾರಾಟಕ್ಕೆ ಕೇಂದ್ರದ ಅನುಮತಿ ಕೂಡ ಅಗತ್ಯವಿರುತ್ತೆ. 3,200 ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ನೀಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಕಬ್ಬಿನ ಜ್ವಾಲೆ ರಾಜ್ಯದಾದ್ಯಂತ ಧಗಧಗಿಸ್ತಾ ಇದ್ರು. ಇಡೀ ರಾಜ್ಯದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಇದ್ವಿ. ಈಗಾಗಲೇ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಪ್ರಮೋದ್ ಕೂಡ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಶಿವಾನಂದ ಪಾಟೀಲ್ರು ಮೊದಲಿಗೆ ಹೇಳಿದ್ರು ಸಿಹಿ ಸುದ್ದಿ ಎಲ್ಲ ಇತ್ಯರ್ಥ ಆಗುತ್ತೆ ಅಂತ. ಒಂದು ಕಡೆ ರೈತರು ಕೂಡ ಬೆಂಬಲ ಬೆಲೆ ನಿಗದಿ ಆಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರಲ್ಲಿ ವಾದ ಮಂಡಿಸ್ತಾ ಇರೋದೇ ಬೇರೆ. ಏನಾಗಬಹುದು, ಏನ್ ವಾದ ಮಂಡಿಸ್ತಾ ಇದ್ದಾರೆ ಅವರು, ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ, ಈಗ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರ ಏನಾಗಿರ್ಬೋದು? ಶಕುಂತಲಾ, ಈಗ ಎರಡು ಆಯಾಮ ಇದೆ. ಒಂದು, ರೈತರ ಹೋರಾಟದಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಬೆಲೆಯನ್ನು ಕೇಳ್ತಾ ಇರುವಂಥದ್ದು ಒಂದು ಭಾಗ. ಈಗಾಗಲೇ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಕಳೆದ 7-8 ದಿನಗಳಿಂದ ಅವರ ಚಳುವಳಿ ಜಾರಿಯಲ್ಲಿದೆ. ಇನ್ನೊಂದು ಕಡೆಗೆ ಇವತ್ತು ಸಕ್ಕರೆ ಕಾರ್ಖಾನೆಗಳ ಜೊತೆಗೆ ಮಾಲೀಕರ ಜೊತೆಗೆ ಸರ್ಕಾರ ಕೂಡ ಒಂದು ಸಭೆಯನ್ನು ಮಾಡ್ತಾ ಇದೆ. ಈ ಸಭೆಯಲ್ಲಿ ಸರ್ಕಾರದ ಜೊತೆಗೆ ಮಾಲೀಕರು ಹೇಳ್ತಾ ಇರುವಂಥದ್ದು, ಅಫ್ಕೋರ್ಸ್ ಈಗ ಇಬ್ಬರನ್ನೂ ಕೂಡ ಕೇಳಿ ಒಂದು ಅಂತಿಮವಾದಂಥ ಒಂದು ಚಿತ್ರಣವನ್ನು, ಒಂದು ಅಂತಿಮವಾದಂಥ ಪರಿಹಾರವನ್ನು ರೂಪಿಸಬೇಕಾಗುತ್ತೆ. ಈಗ ಸಕ್ಕರೆ ಮಾಲೀಕರು ಹೇಳ್ತಾ ಇರುವಂಥ ವರ್ಷನ್ ಅಂದರೆ, ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಭಾಗದಲ್ಲೂ ಕೂಡ ಗಮನಿಸ್ತಾ ಇದ್ದರೆ ಬೆಳಗಾವಿ ಅಥವಾ ಬೆಳಗಾವಿ ಭಾಗ ಸುತ್ತಮುತ್ತ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿನ ಕಾರ್ಖಾನೆಗಳಿವೆ. ಎಲ್ಲ ಭಾಗದಲ್ಲೂ ಕೂಡ, ಎಲ್ಲ ಪ್ರದೇಶಗಳಲ್ಲೂ ಕೂಡ ಒಂದೇ ಇಳುವರಿ ನೀಡುವಂಥ ಕಬ್ಬುಗಳನ್ನು ಅಂಥ ಗುಣಮಟ್ಟದ ಬೆಳೆಗಳು ನಮಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳ್ತಾ ಇರುವಂಥ ವಾದ. ಈಗಾಗಲೇ ಕೇಂದ್ರ ಸರ್ಕಾರ ಹೊರಡಿಸಿರುವಂಥ FRP ದರವನ್ನು ನಿಗದಿ ಮಾಡೋದಾದರೆ 3,550 ರೂಪಾಯಿ ಪ್ರತಿ ಟನ್ಗೆ 10.25ರಷ್ಟು ಶುಗರ್, ಅಂದರೆ 1 ಟನ್ ಕ್ರಷ್ ಮಾಡಿದ್ರೆ 10.25ರಷ್ಟು ಸಕ್ಕರೆ ಬರಬೇಕು. ಎಥನಾಲ್ ಆಗಲಿ ಮೊಲಾಸಿಸ್ ಆಗಲಿ ಅದಲ್ಲ, ಕೇವಲ ಸಕ್ಕರೆ ಬರಬೇಕು. ಸಕ್ಕರೆ ಬರುವಂಥದ್ದು ಮಾತ್ರ ನಮಗೆ ಇಳುವರಿಯಾಗಿ ನಾವು ಕನ್ವರ್ಟ್ ಮಾಡ್ತೀವಿ, ಇಳುವರಿಯಾಗಿ ಅದನ್ನು ಪರಿಗಣಿಸ್ತೀವಿ. ಅಂಥ ಬೆಳೆಗಳಿಗೆ ಮಾತ್ರ 3,550 ರೂಪಾಯಿನ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಇದರಲ್ಲಿರುವಂಥ ಮತ್ತೊಂದಿಷ್ಟು ವಿಚಾರ ಅಂದರೆ, ಎಲ್ಲ ಭಾಗದಲ್ಲೂ ಕೂಡ ಒಂದೇ ರೀತಿಯ ಅಂತ ಇಳುವರಿ ಸಿಗಲ್ಲ. ಕೃಷ್ಣಾ ನದಿ ಪಾತ್ರದಲ್ಲಿ ಮಾತ್ರ ಹೆಚ್ಚುವರಿ ಸಿಗುತ್ತೆ. ಇದರ ಜೊತೆಗೆ ಅದರ ಪ್ರಮಾಣಕ್ಕೆ ತಕ್ಕಂತೆ ಈಗಾಗಲೇ ನಾವು FRP ದರವನ್ನು ಕೊಡ್ತಾ ಇದ್ದೀವಿ. ಜೊತೆಗೆ FRP ದರವಲ್ಲದೆ HNT ಅಂದರೆ ಹಾರ್ವೆಸ್ಟ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲೇ ಕೂಡ ಕೊಡ್ತಾ ಇದ್ದೀವಿ. ಈ ಕಾರಣಕ್ಕೋಸ್ಕರ ಕೇವಲ ನಿಗದಿತವಾಗಿರುವಂಥ ಏನು ದರ ಇದೆ ಆ ದರವನ್ನು ಮೀರಿ ಕೂಡ ನಾವು ಕೊಡ್ತಾ ಇದ್ದೀವಿ. ಹಾಗೆಯೇ ಈಗ ಉತ್ಪಾದನೆ ಆದ ಬಳಿಕ ಒಂದು ಕಡೆಗೆ ಸಕ್ಕರೆ ಉತ್ಪಾದನೆ ಆಗುತ್ತೆ ಅಂದ್ರೆ ಮಾತ್ರಕ್ಕೆ ಅದನ್ನು ಏಕಾಏಕಿ ಮಾರಾಟ ಮಾಡೋದಕ್ಕೆ ಸಾಧ್ಯವಿಲ್ಲ. ಸಕ್ಕರೆ ಉತ್ಪಾದನೆ ಆದ ಬಳಿಕ ಅದನ್ನು ಕೇಂದ್ರ ಸರ್ಕಾರಕ್ಕೆ ನೀವು ಮಾಹಿತಿ ನೀಡಬೇಕಾಗತ್ತೆ. ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕ ಬಳಿಕವಷ್ಟೇ ನೀವು ಸಕ್ಕರೆಯನ್ನು ಮಾರಾಟ ಮಾಡ್ಬೋದು. ಅದನ್ನು ಎಕ್ಸ್ಪೋರ್ಟ್ ಮಾಡ್ತಿರೋ ಅಥವಾ ದೇಸಿ ಮಾರುಕಟ್ಟೆಗೆ ಬಿಡ್ತಿರೋ, ಅದು ಆಯಾ ಕಂಪನಿಗಳಿಗೆ ಬಿಟ್ಟಿರುವಂಥ ವಿಚಾರ. ಹೀಗಾಗಿ ಕೇಂದ್ರ ಸರ್ಕಾರದಿಂದ ಕೂಡ ಅನುಮತಿ ಪಡ್ಕೋಬೇಕಾಗತ್ತೆ. ಈಗಾಗಲೇ ಸುಮಾರು 10-15 ದಿನಗಳ ಪ್ರೋಸೆಸ್ ಕೂಡ ಆಗುತ್ತೆ. ಕೆಲವೊಮ್ಮೆ ಸಾಕಷ್ಟು ದಿನಗಳ ಕಾಲ ಹಾಗೆ ಇರಬೇಕಾಗತ್ತೆ. ಈಗ ಕಬ್ಬು ಕೂಡ ಬರ್ತಾ ಇಲ್ಲ. ಇಂಥ ಒಂದು ಸಂದರ್ಭ ಎದುರಾದರೆ ಅಂದರೆ ಬೇಕಾದಂಥ ರಾ ಮೆಟೀರಿಯಲ್ಸ್ಗಳು ಕೂಡ, ಕಬ್ಬಿನ ಬೆಳೆ ಕೂಡ ಬರ್ತಾ ಇದೆ, ಇನ್ನಷ್ಟು ವಿಳಂಬವಾಗುವಂತಹ ಸಾಧ್ಯತೆ ಇರುತ್ತೆ. ಈಗಾಗಲೇ ನಷ್ಟದ ಜೊತೆಗೆ ಆ ನಷ್ಟವೂ ಕೂಡ ಸೇರ್ಪಡೆ ಆಗುತ್ತೆ. ಹೀಗಾಗಿ ನಮ್ಮ ವಾದವನ್ನು ಕೂಡ, ಸಕ್ಕರೆ ಕ್ಷೇತ್ರದ ವಾದವನ್ನು ಕೂಡ ಪರಿಗಣಿಸಿ ಆನಂತರ ಒಂದು ಅಂತಿಮ ಅಂತ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ರೈತರ ಒತ್ತಡ ಒಂದು ಕಡೆಗೆ, ಇನ್ನೊಂದು ಕಡೆ ಸರ್ಕಾರ ಕೂಡ ಒತ್ತಡವನ್ನು ಖಂಡಿತವಾಗ್ಲೂ ಹಾಕ್ತಾ ಇದೆ. ಸಕ್ಕರೆ ಮಾಲೀಕರ ಹಿತದೃಷ್ಟಿಯನ್ನು ಕಾಪಾಡ್ತಾ, ಅಂದರೆ ಈ ಕ್ಷೇತ್ರದ ಹಿತದೃಷ್ಟಿಯನ್ನು ಕಾಪಾಡ್ತಾ ರೈತರಿಗೆ ಏನು ಬೆನಿಫಿಟ್ ಮಾಡ್ಬೋದು ಅದರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಜೊತೆಗೆ ಈಗಾಗಲೇ ಸಕ್ಕರೆ ಕಂಪನಿಗಳು ಬಹುತೇಕ ಮಾಲೀಕರೇ ಇರುವಂಥ ಹಿನ್ನೆಲೆ, ರಾಜಕಾರಣಿಗಳೇ ಮಾಲೀಕರೇ ಇರುವಂಥ ಹಿನ್ನೆಲೆಯಲ್ಲಿ ಇದನ್ನು ಹೇಗೆ ಬಗೆಹರಿಸಬೇಕು, ಹೇಗೆ ಉತ್ಪಾದನೆಗೂ ಕೂಡ ನಷ್ಟವಾಗಿದೆ, ರೈತರಿಗೂ ಕೂಡ ಯಾವುದೇ ತೊಂದರೆ ಆಗದಂಥ ರೀತಿಯಲ್ಲಿ ಮಾಡಬೇಕಾಗತ್ತೆ. ಅಥವಾ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಅವರ ಉದ್ಯಮದ ಜೊತೆಗೆ ಅವರ ವ್ಯಾಪಾರದ ಒಂದು ಆಯಾಮವನ್ನು, ಕಾರಣವನ್ನು ಮುಂದಿಡ್ತಿದ್ದಾರೆ. ಇದಕ್ಕೆ ಸರ್ಕಾರ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ಅದನ್ನು ನೋಡಬೇಕಾಗತ್ತೆ. ಶಕುಂತಲಾ, ಧನ್ಯವಾದ ಪ್ರಮೋದ್ ತಮ್ಮ ಅಪ್ಡೇಟ್ಸ್ಗಾಗಿ. ಇದೀಗ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಕಡೆ ಸಭೆ ನಡೀತಾ ಇದೆ. ಈಗಾಗಲೇ ಹಲವು ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಇನ್ನು ರೈತರು ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಸಭೆಯನ್ನ ನಡೆಸಲಾಗ್ತಾ ಇದ್ದು, ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಒಟ್ಟು 82 ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಸಭೆಗೆ ಆಹ್ವಾನವನ್ನು ನೀಡಲಾಗಿತ್ತು. ಎಲ್ಲ ರೀತಿಯ ತಯಾರಿಗಳು ಕೂಡ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ವಿಧಾನಸೌಧದಿಂದ ಪ್ರಮೋದ್ ಹಾಗೆ
ಅನಿಲ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಅನಿಲಿಂದ ಮಾಹಿತಿನ ಪಡ್ಕೊಳ್ಳೋಣ. ಅನಿಲ್, ಈಗ ನಾವು ಗಮನಿಸ್ತಾ ಇದ್ವಿ ಈ ಕಬ್ಬಿನ ಜ್ವಾಲೆ ಕಿಚ್ಚು ಈಗ ಹತ್ತಿ ಈಗ 9ನೇ ದಿನಕ್ಕೆ ಕಾಲಿಟ್ಟಿದೆ. ರಾಜ್ಯದ ನಾನಾ ಭಾಗಗಳಲ್ಲೂ ಕೂಡ ಈಗಾಗಲೇ ಪ್ರತಿಭಟನೆ ಕಾವು ಹೆಚ್ಚಿರುವಂಥದ್ದು. ಇನ್ ಕೇಸ್ ಏನಾದರೂ ಕೊಂಚ ಹೆಚ್ಚು ಕಮ್ಮಿ ಆದರೂ ಕೂಡ ಸಭೆಯಲ್ಲಿ ದಶದಿಕ್ಕುಗಳಿಂದಲೂ ಕೂಡ ರೈತರು ರೋಡಿಗಿಳಿದು ಪ್ರತಿಭಟನೆ ಮಾಡುವಂತ ಅವಕಾಶಗಳು ಜಾಸ್ತಿ ಹೆಚ್ಚಾಗ್ತಾ ಇರೋದ್ರಿಂದ ಸಭೆಯಲ್ಲಿ ಏನ್ ತೀರ್ಮಾನ ಆಗ್ಬೋದು? ಸಭೆ ಪ್ರಾರಂಭ ಆಗಿದೆಯಾ? ಯಾರೆಲ್ಲ ಇದ್ದಾರೆ? ಏನ್ ಬೆಳವಣಿಗೆಗಳಾಗ್ತಾ ಇದೆ? ಶಕುಂತಲಾ, ಇನ್ನು ಕೆಲವು ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಕೂಡ ಆರಂಭ ಆಗುತ್ತಾರೆ. ಸಭೆಗೂ ಮುನ್ನ ಸಿಎಂ ಕೊಠಡಿಯಲ್ಲಿ ಕೂಡ ಪ್ರತ್ಯೇಕವಾದ ಚರ್ಚೆ ಕೂಡ ನಡೀತಾ ಇರೋದು. ಕೂಡ ಸಿಎಂ ಆಪ್ತ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ, MB ಪಾಟೀಲ್, RV ತಿಮ್ಮಾಪುರ ಸೇರಿದಂತೆ ಕೆಲವೊಂದಷ್ಟು ಸಚಿವರು ಕೂಡ ಸಭೆಯಲ್ಲಿ ಕೂಡ ಭಾಗಿಯಾಗಿರುವಂಥದ್ದು. ಈಗ ಸಿಎಂ ಈಗ ಮಾಲೀಕರ ಜೊತೆ ಚರ್ಚೆ ಮಾಡ್ತಾರೆ. ಚರ್ಚೆಗೂ ಮುನ್ನ ಈಗ ಪ್ರತ್ಯೇಕವಾದಂತಹ ಚರ್ಚೆಯನ್ನು ಕೂಡ ನಡೀತಾ ಇರುವಂಥದ್ದು ಬಹಳ ಕುತೂಹಲ ಕೂಡ ಕೇಳಿಸುವುದು. ಇನ್ನು ಕೆಲವು ಕ್ಷಣಗಳಲ್ಲಿ ಈಗ ಅಧಿಕೃತವಾಗಿ ಕರೆದಂತಹ ಅಂದ್ರೆ ಈಗ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಕೂಡ ಸಭೆ ಆರಂಭ ಆಗುತ್ತೆ. ಅಂದ್ರೆ ಈಗ FRP ದರದಲ್ಲಿ ಕೂಡ ಯಾವ ರೀತಿಯಾದಂತಹ ನಿರ್ಣಯ ತೆಗೆದುಕೊಳ್ಬೇಕು ಮತ್ತೆ ರೈತರಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಯಾವೆಲ್ಲ ಒಂದು ಮಾರ್ಗೋಪಾಯವನ್ನು ಅನುಸರಿಸಬೇಕು ಅನ್ನೋದು ವಿಚಾರ ಸಂಬಂಧಪಟ್ಟಂತೆ ಒಂದು ಚರ್ಚೆಯನ್ನು ಕೂಡ ನಡೀತಾ ಇರುವಂಥದ್ದು. ಸೊ ಈಗಾಗಲೇ ರೈತರು ಕೂಡ ಸಾಕಷ್ಟು ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡ್ತಾ ಇರೋ ಜೊತೆಗೆ ಕೂಡ ಇದಾದ ಬಳಿಕ ರೈತ ಅಂದ್ರೆ ಈಗ ಪ್ರಮುಖವಾಗಿ ಕಬ್ಬು ಬೆಳೆಗಾರರ ಸಂಘಟನೆಗಳು ಕೂಡ ಒಂದು ಸಭೆಯನ್ನು ಕೂಡ ಕರೆದಿರುವಂಥದ್ದು. 46 ಸಂಘಟನೆಗಳು ಕೂಡ ಒಂದು ಕರೆಯನ್ನು ಕೂಡ ಕೊಟ್ಟಿರುವಂಥ ಸಭೆಯಲ್ಲಿ ಕೂಡ ಭಾಗಿಯಾಗಬೇಕು ಅಂತ, ಜೊತೆಗೆ ಕೂಡ DC-ಗಳಿಗೂ ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಗತ್ಯ ದಾಖಲೆಗಳೊಂದಿಗೆ ಕೂಡ ಸಭೆಯಲ್ಲಿ ಭಾಗಿಯಾಗಿ ಅಂತ. ಹೀಗಾಗಿ ಇವತ್ತಿನ ಸಭೆ ಬಹಳಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಹಂಗೆ ರೈತರ ಒಂದು ಚಿತ್ತ ಇವತ್ತಿನ ಒಂದು ಸಭೆ ಅಂತ ಕೂಡ ನೆಟ್ಟಿದೆ. ಈ ಒಂದು ಸಭೆಯಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾರೆ ಅಂತ ಕೂಡ ಸಾಕಷ್ಟು ಕುತೂಹಲ ಕೂಡ ಕೇಳಿಸಿರುವಂಥದ್ದು. ಅಂದ್ರೆ ಈಗ ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಕೂಡ ಪತ್ರ ಬರೆದಿದ್ರು. ಅಂದ್ರೆ ಭೇಟಿಗೆ ಒಂದು ಅವಕಾಶ ಮಾಡಿಕೊಡಿ, ಯಾಕಂದ್ರೆ ಈಗ ರಾಜ್ಯದಲ್ಲಿ ರೈತರ ಒಂದು ಕಿಚ್ಚು ಹೆಚ್ಚಾಗ್ತಾ ಇದೆ, ಕಬ್ಬು ಬೆಳೆಗಾರರ ಒಂದು ಹೋರಾಟ ಕೂಡ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಹೀಗಾಗಿ ರೈತರ ಒಂದು ಸಮಸ್ಯೆಯನ್ನು ಕೂಡ ಆಲಿಸಬೇಕಾಗುತ್ತೆ. ಯಾಕಂದ್ರೆ ಈಗ FRP ದರವನ್ನು ನಿಗದಿ ಮಾಡೋದು ಕೇಂದ್ರ ಸರ್ಕಾರವಂತ ಸಿಎಂ ಸಿದ್ದರಾಮಯ್ಯ ಕೂಡ ನಿನ್ನೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಮಾರ್ಗೋಪಾಯನ ಯಾವ ರೀತಿ ಕಂಡುಹಿಡಬೇಕು ಮತ್ತೆ ರೈತರ ಒಂದು ಜ್ವಾಲೆನ ಯಾವ ರೀತಿ ಆಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಹೀಗಾಗಿ ರೈತರ ಒಂದು ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದ್ದಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ 2 ಸಭೆಯನ್ನು ಕೂಡ ಕರೆದಿದೆ. ಅದರಲ್ಲಿ ಮೊದಲ ಹಂತದ ಸಭೆಯಲ್ಲಿ ಈಗ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ನಡೆಯುತ್ತೆ. ತದನಂತರ ಈಗ ಕಬ್ಬು ಬೆಳೆಗಾರರ ಸಂಘಟನೆಗಳಿದ್ರೆ ಅವರ ಜೊತೆ ಕೂಡ ಸಭೆ ನಡೆಯುತ್ತೆ. ಅಂದ್ರೆ ಈಗ ಈ ಒಂದು ಮಾಲೀಕರ ಸಭೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಈಗ ಜನಪ್ರತಿನಿಧಿಗಳು ಕೂಡ ಇರುವಂತದ್ದು. ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಕೂಡ ಬಂದಿದ್ದಾರೆ. ಆಮೇಲೆ ಕೂಡ ಈರಣ್ಣ ಕಡಾಡಿಯವರು ಕೂಡ ಬಂದಿರುವಂತದ್ದು. ಈಗ ಸರ್ಕಾರ ವಿಫಲ ಆಗಿದೆ ಅಂತ ಈರಣ್ಣ ಕಡಾಡಿಯವರು ಕೂಡ ಸರ್ಕಾರದ ವಾಗ್ದಾನ ಹಾಗೆ ಸಂಪರ್ಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಸಿಗ್ತಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH